ಸುಜಾತಾ ಭಟ್ ದಿಢೀರ್ ಯೂ ಟರ್ನ್ ಹಿಂದೆ ಎಸ್ಐಟಿ ಭಯ ಇದೆಯಾ? ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ ಎಸ್ಐಟಿ. ಎಸ್ಐ ಗುಣಪಾಲ್ರಿಂದ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಆಗಸ್ಟ್ 29ರವರೆಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಸುಜಾತಾ ಭಟ್. ಆದರೆ ಸಮಯಾವಕಾಶ ನೀಡಲು ನಿರಾಕರಿಸಿದ್ದ ಎಸ್ಐಟಿ. ಹೀಗಾಗಿಯೇ ಯೂ ಟರ್ನ್ ಹೊಡೆದ್ರ ಎಂಬ ಅನುಮಾನ ಈಗ ಹುಟ್ಕೊಂಡಿದೆ. ಈ ಪ್ರಶ್ನೆ ಹುಟ್ಕೊಂಡಿದೆ. ಎಸ್ಐಟಿ ಭಯಕ್ಕೆ ಗಲಿಬಿಲಿಯಾಗಿ ಸುಜಾತಾ ಯೂ ಟರ್ನ್ ಏನಾದ್ರು ಹೊಡೆದಿದ್ದಾರಾ? ಅವರ ಹೇಳಿಕೆಗಳು ಈಗ ಯೂ ಟರ್ನ್ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ನೋಡಿ, ಈಗ ಏಕಾಏಕಿ ಎಸ್ಐಟಿ ನೋಟಿಸ್ ಕೊಟ್ಟಿದ್ರಿಂದಲೇ ಏನಾದ್ರು ಯೂ ಟರ್ನ್ ಹೊಡೆದ್ರ ಅನ್ನೋ ಪ್ರಶ್ನೆಯನ್ನ ಕೂಡ ನಾವಿಲ್ಲಿ ಉತ್ತರಿಸಬೇಕಾಗತ್ತೆ. ಈಗ ನೀವು ಮಾತಾಡ್ಸಿದಿರಿ ಸುಜಾತಾ ಭಟ್ ಅವ್ರನ್ನ, ಯಾಕೆ ಈ ರೀತಿ ಯೂ ಟರ್ನ್ ಅಂತ ಅನ್ಸತ್ತೆ ಈಗ? ಮಧುಸೂದನ್, ಸುಜಾತಾ ಭಟ್ ಅವರು ಏಕಾಏಕಿ ಯೂ ಟರ್ನ್ ತೆಗೆದುಕೊಳ್ಳೋದ್ರ ಬಗ್ಗೆ ಮೊನ್ನೆ ನ್ಯೂಸ್ ಫಸ್ಟ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಮೊನ್ನೆ 8 ಗಂಟೆಗೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅಂದರೆ ಅವರು ಕೇಸಿಂದನೇ ವಾಪಸ್ ತೆಗೆದುಕೊಳ್ಳೋ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತು. ಒಂದು ಕಡೆ ಅವರಿಗೆ ಮಾನಸಿಕವಾಗಿ ತುಂಬಾ ಒತ್ತಡದಲ್ಲಿದ್ದಾರೆ, ಜೊತೆಗೆ ಈಗಾಗಲೇ ಅವರನ್ನು ಒಂದಿಷ್ಟು ಕಡೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಅವರು ಸಾಕಷ್ಟು ನೊಂದಿದ್ದಾರೆ. ಅದರ ಹೊರತಾಗಿ ಅವರಲ್ಲಿ ಕೂಡ ಸೂಕ್ತವಾದಂತಹ ಒಂದು ಸಾಕ್ಷ್ಯಾಧಾರ ಇಲ್ಲ. ಅನನ್ಯ ಭಟ್ ಅನ್ನೋ ಮಗಳು ನನ್ನ ಹತ್ರ ಇದ್ಲು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾಗಿ ಸಾಕ್ಷ್ಯಾಧಾರದ ಕೊರತೆ ಇದೆ. ಜೊತೆಗೆ ಅದು ಆ ವಿಚಾರ ಅವರಿಗೂ ಕೂಡ ಖುದ್ದು ಗೊತ್ತಿದೆ. ಇದೇ ಕಾರಣಕ್ಕೆ ಯಾವುದೇ ಒಂದು ಪ್ರಕರಣದಲ್ಲಿ ಮೂವ್ ಆಗುವಂತಹ ಸಂದರ್ಭದಲ್ಲಿ ಈಗ ಎಸ್ಐಟಿ ಅಂತ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ದಾಖಲಾತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅವರ ಹತ್ರ ಇರುವಂತಹ ಏಕೈಕ ಡಾಕ್ಯುಮೆಂಟ್ ಅಂದ್ರೆ ಆ ಫೋಟೋ ಕೂಡ ಇತ್ತೀಚೆಗೆ ಆಗಿರುವಂತಹ ರೀಪ್ರಿಂಟ್ ಅನ್ನೋ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಕೂಡ ತನಿಖೆ ಕೂಡ ಆಗ್ತಾ ಇದೆ. ಕೇವಲ ಒಂದು ಫೋಟೋವನ್ನು ಮುಂದಿಟ್ಕೊಂಡು ಹಳೆಯ ಸರಿಸುಮಾರು 22 ವರ್ಷದ ಹಿಂದಿನ ಪ್ರಕರಣ ಬೇಯಿಸ ಸಾಧ್ಯ ಇಲ್ಲ. ಇವರು ಏನೇ ಅದಕ್ಕೆ ಸಮಜಾಯಿಸಿ ಕೊಟ್ಟರು ಅಥವಾ ಏನೇ ಮೌಖಿಕವಾಗಿ ಮಾಹಿತಿ ಕೊಟ್ಟರು ಅದಕ್ಕೆ ಬೇಕಾದಂತಹ ಪೂರಕ ದಾಖಲಾತಿಯನ್ನು ಒದಗಿಸುವಂತ ಕೆಲಸವನ್ನು ಇವರು ಮಾಡಬೇಕಾಗಿತ್ತು. ಬಟ್ ಅದಕ್ಕೆ ಅವರಿಂದ ಸಾಧ್ಯ ಇಲ್ಲ ಅನ್ನೋದು ಕೂಡ ಖುದ್ದು ಸುಜಾತಾ ಭಟ್ ಅವರಿಗೆ ಗೊತ್ತಿದೆ. ಜೊತೆಗೆ ಕಾನೂನಾತ್ಮಕವಾಗಿ ಮುಂದೆ ಹೋಗಲು ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಸಿಗ್ತಾ ಇಲ್ಲ. ಜೊತೆಗೆ ಈ ಹಿಂದೆ ಸುಜಾತಾ ಭಟ್ 2003ರಲ್ಲಿ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಯಾರೆಲ್ಲ ಸುಜಾತಾ ಭಟ್ ಜೊತೆಗಿದ್ದಾರೆ ಇವತ್ತು ಅವರೆಲ್ಲ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಒಂದು ಕಡೆ ಅವರು ಒತ್ತಡದಲ್ಲಿದ್ದರು. ಜೊತೆಗೆ ಈಗಾಗಲೇ ಎಸ್ಐಟಿ ಕೇಸ್ ಹಸ್ತಾಂತರ ನಂತರ ನೋಟಿಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಾಲಾವಕಾಶವನ್ನು ಕೂಡ ಕೇಳಿರ್ತಾರೆ. ಆ ಕಾಲಾವಕಾಶದಲ್ಲಿ ಒಂದು ವಿಚಾರ ಉಲ್ಲೇಖ ಮಾಡಿರ್ತಾರೆ, ನಾನು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ, ನನ್ನ BP ಡೌನ್ ಆಗಿದೆ, ನನಗೆ ಸಮಯಾವಕಾಶ ಕೊಡಬೇಕು ಅಂತ ಹೇಳಿರ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಅಷ್ಟು ದಿನ ಸಮಯಾವಕಾಶ ಕೊಡಲು ಖುದ್ದು ಎಸ್ಐಟಿ ಕೂಡ ಹಿಂದೇಟು ಹಾಕಿರೋದ್ರಿಂದ ಎಲ್ಲೊಂದು ಕಡೆ ಎಸ್ಐಟಿ ಕೂಡ ರಾಂಗ್ ಆಗ್ತಿದ್ದಂಗೆ ಸುಜಾತಾ ಭಟ್ ಕೂಡ ಗಲಿಬಿಲಿಯಾಗಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.